ಎಲ್ರಿಗೂ ಗುಡ್ ಮಾರ್ನಿಂಗ್. ತಲೆಗೆ ಸ್ನಾನ ಮಾಡ್ಕೊಂಡಿದ್ದಾನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ಇಲ್ಲಿ ಅಡುಗೆಯಲ್ಲಿ ರೂಮಲ್ಲಿ ಮತ್ತೆ ಕೆಲಸ ಮಾಡ್ತಾ ಇದ್ದೇನೆ. 7-8 ದಿನ ಆಯಿತು ಅಂತ ಅಂದ್ಕೊಂಡಿದ್ದೇನೆ ನಿಮ್ಮಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡು. ಇಲ್ಲ 4 ದಿನನೇ ಏನೋ ಆಯಿತು. ಅದು ಓಲ್ಡ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಹಾಗೆ ಹೇಳ್ತಾ ಇದ್ದೇನೆ. ಒಂದು 8 ದಿನ ಆಯಿತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದು. ಬೆಳಿಗ್ಗಿನ ತಿಂಡಿಗೆ ರೆಡಿ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಏನು ರೆಡಿ ಮಾಡ್ತಾ ಇದ್ದೇನೆ, ಇದೇನು ಅಂತ ಅನ್ಕೋಬೋದು ನೀವು. ಸೊ ಏನಂದರೆ ಬೆಳಿಗ್ಗೆನೇ ಇವತ್ತು ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಸೊ ಯಾಕೆ ಅಂದರೆ ತುಪ್ಪ ದೋಸೆ ಮಾಡ್ತಾ ಇದ್ದೇನೆ. ಸೊ ಪನ್ನೀರ್ನ ಜೊತೆ ಚೆನ್ನಾಗಿರುತ್ತೆ ಅಂತ ತುಪ್ಪ ದೋಸೆ ಮಾಡ್ತಾ ಇದ್ದೇನೆ. ತುಪ್ಪದ ದೋಸೆ ಜೊತೆ ಪನ್ನೀರ್ ಚೆನ್ನಾಗಿರುತ್ತೆ ಅಂಥೇಳಿ ಪನ್ನೀರ್ ಮಾಡ್ತಾ ಇದ್ದೇನೆ, ರೆಡಿ ಮಾಡ್ತಾ ಇದ್ದೇನೆ. ಗಂಟೆ ಆಲ್ರೆಡಿ ಈಗ 8:45 ಆಯಿತು. ಮೋನಿಶಾ ಕಾಲೇಜಿಗೆ ಹೋದ್ಲು, ಆಮೇಲೆ ಇವರು ಕೆಲಸಕ್ಕೆ ಹೋದ್ರು. ನಾನು ಮಾತ್ರ ಇಲ್ಲಿ ಈಗ ಇದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೇನೆ ಬೆಳಗಿನ ತಿಂಡಿಗೆ. ಮನುಷ್ಯನಿಗೆ ಯಾವುದು ಬೇಡ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳಿಗೆ ಮಾಡಿ ಕೊಟ್ಟಿಲ್ಲ, ಬೇಡ ಅಂತ ಹೇಳಿದ್ಲು. ಅವಳಿಗೆ ವಾಮಿಟ್ ಬಂದಾಗೆ ಆಗ್ತಾಯಿದೆ, ಮತ್ತು ಬಸ್ಸಲ್ಲಿ ಹೋದಾಗ ಜಾಸ್ತಿ ಆಗ್ತದೆ ಅಮ್ಮ, ಬೇಡ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳಿಗೆ ಮಾಡಲಿಲ್ಲ ತಿಂಡಿನ ಬೆಳಗಿನದ್ದು. ಮತ್ತೆ ಬಂದು ತಿಂತೇನೆ ಅಂತ ಹೇಳಿದ್ಲು. ಸೊ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲ್ಯಾಂಡ್ ಗರ್ಲ್ ವಿತ್ ಮಾಮ್. ನಾನು ಮತ್ತು ಇವರು ಹೊರಗಡೆ ಹೊರಟಿದ್ದೇವೆ. ಎಲ್ಲಿಗೆ ಏನು ಅಂತ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ನಾನು ನಿಮ್ಮನ್ನು ಕೂಡ ಇವತ್ತು ಕರ್ಕೊಂಡು ಹೋಗ್ತೀನಿ. ಓಕೆ, ನಮ್ಮ ಜೊತೆ ಮೋನಿಶಾ ಇವತ್ತು ಬರ್ತಾ ಇಲ್ಲ. ಇದು ಸಂಡೇ ವಿಡಿಯೋ. ಶನಿವಾರ ವಿಡಿಯೋ ಮಾಡಿದ್ದೆ, ಬಟ್ ಅರ್ಧಕ್ಕೆ ನಿಲ್ಲಿಸಿಬಿಟ್ಟೆ. ಹಾಗೆ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾನು ಅಂದ್ಕೊಂಡೆ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು ಅಂತೇಳಿ, ಬಟ್ ಅಲ್ಲಿ ಹೋದ ನಂತರ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿ ನೋಡಿ, ನಾವು ಪಾನೇರು ಏನಿದೆ ನೋಡಿ, ಪಾನೆ ಮಂಗಳೂರು ಏನಿದೆ ನೋಡಿ, ಹತ್ರ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಹೊಸ ಬ್ರಿಡ್ಜ್ ಅಲ್ಲ, ಇದು ಹಳೆಯ ಬ್ರಿಡ್ಜು. ಇಲ್ಲಿಂದ ನಾವು ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಯಾಕಂದರೆ ಆ ಕಡೆ ತುಂಬ ಧೂಳಿತ್ತು, ನನಗಂತೂ ಬೇಡ ಅನ್ನಿಸ್ತು. 2 ವೀಲರಲ್ಲಿ ಹೋಗ್ತಾ ಇದ್ದೀವಿ ಅಲ್ವಾ, ಹಾಗಾಗಿ ನಾವು ಈ ಕಡೆ ಒಳಗಡೆಯಿಂದ ಬಂದ್ವಿ. ಹಾಗೆ ಸೀನರಿ ನೋಡಬೇಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಗ್ರೀನಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಲಾಸ್ಟ್ ಟೈಮ್ ಮನುಷ್ಯನಿಗೆ ಎಕ್ಸಾಮ್ ಇರುವಾಗ ಈ ಕಡೆ ಬಂದಿದ್ಲು ಅವಳು, ಈಚೆಯಿಂದ ಹೋಗ್ತಾ ಇದ್ಲು. ಸೊ ಮಾಡಿದೆ, ಇದು ಹೋಗಿ ಬರುವಾಗ ಮಾಡಿರುವಂತಹ ವಿಡಿಯೋ. ಇಲ್ಲೊಂದು ವೆಹಿಕಲ್ ಇದೆ ನೋಡಿ, ತುಂಬಾ ಚೆನ್ನಾಗಿತ್ತು ನೋಡಿ, ಎಷ್ಟು ದೂರದಲ್ಲಿದೆ. ಸ್ಟೋನ್ ಏನೋ ಕಟ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗಾಡಿ ನೋಡಬೇಕಿದ್ರೆ ನನಗೆ ಅನ್ನಿಸ್ತು ಯಾಕೆ ಇಲ್ಲಿ ಮಾಡಬಾರ್ದಿತ್ತು. ಇದು ಕಲ್ಲಡ್ಕ, ನಾವು ಬರುವಾಗ ಮಾಡಿರುವಂಥ ವಿಡಿಯೋ. ಅಯ್ಯೋ ದೇವರೇ, ಇಲ್ಲಿಂದ ಹೋಗೋದಕ್ಕಂತೂ ತುಂಬಾ ಕಷ್ಟ. ಒಂದು ವೆಹಿಕಲ್ ಹೋದರೆ ಸಾಕು, 2 ವೀಲರಲ್ಲಿ ಹೋಗೋರದ್ದೊಂದು ಗತಿನೇ ಆಗಿಬಿಡುತ್ತೆ. ಯಾಕಂದರೆ ಅಷ್ಟೊಂದು ಧೂಳಿದೆ, ಕಣ್ಣು ಬಿಡೋದಕ್ಕೂ ಕೂಡ ಆಗೋದಿಲ್ಲ, ಹಾಗೆ ಧೂಳಿದೆ. ಹಾಗೆ ಉಸಿರಾಡೋದಕ್ಕೂ ತುಂಬ ಕಷ್ಟ ಆಗ್ತದೆ ಆ ಕಡೆಯಿಂದ ಹೋಗಬೇಕಿದ್ರೆ. ತುಂಬಾ ಕಷ್ಟಪ್ಪ ಇಲ್ಲಿಂದ ಹೋಗೋದಂದರೆ. ಇನ್ನು ಯಾವಾಗ ಈ ಕೆಲಸ ಮುಗಿಯುತ್ತೋ ಗೊತ್ತಿಲ್ಲ. ಇದು ಯಾವುದೋ ಆಕ್ಸಿಡೆಂಟ್ ಆದ ಗಾಡಿನ ಹಿಡ್ಕೊಂಡು ಹೋಗ್ತಾ ಇದ್ರು. ಸೊ ಹಾಗೆ ಮನೆಗೆ ಬಂದ ನಂತರ ನಾನು ಬಿಗ್ ಬಜಾರಿಗೆ CCಗೆ ಹೋಗಿದ್ದೆ, ಸಿಟಿ ಸೆಂಟರಿಗೆ ಹೋಗಿದ್ದೆ. ಸೊ ಮಾಮೂಲಿ ಯಾವಾಗಲೂ ಏನು ಮನೆಗೆ ಬೇಕಾದ ಐಟಮ್ಸ್ ಎಲ್ಲ ಏನು ಬೇಕು ನೋಡಿ ಅದನ್ನು ಇಟ್ಕೊಂಡು ಬಂದಿದ್ದಾನೆ. ಹಾಗೆ ಅಲ್ಲಿ ಹೋಗಬೇಕಾದ್ರೆ ನನಗೊಂದು ಡ್ರೆಸ್ ಇಷ್ಟ ಆಯಿತು. ಸೊ ಅದನ್ನು ಇಟ್ಕೊಂಡು ಬಂದೆ. ಹಾಗೆ ಸರ್ಫ್ ಆ್ಯಸ್ ಯೂಶ್ವಲ್ ಮನೆಗೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಇಟ್ಕೊಂಡು ಬಂದೆ. ಅದನ್ನೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಅದನ್ನು ಕೂಡ ಹಾಗೆ ಶೇರ್ ಮಾಡಿಕೊಂಡೆ.
ಆಮೇಲೆ ಇದು ಮನುಷ್ಯನ ಅಪ್ಪ ತಕೊಂಡ ಅಮ್ಮನಿಗೆ ಗಿಫ್ಟ್. ಅಲ್ಲಪ್ಪ ನನಗೆ ಇಷ್ಟ ಇಲ್ಲ ಇದು. ಒಳ್ಳೆದುಂಟು ಅದು. ಆಮೇಲೆ ಇದು ಇದು ಇವರಿಗೆ ಗಿಫ್ಟ್. ಏನಿದು ಕ್ಯಾಶ್ಯೂ. ಆಮೇಲೆ ಇದು ಗೋಡಂಬಿ. ಗೋಡಂಬಿ ಅಂದರೆ ಅದು ದ್ರಾಕ್ಷಿ. ಅದೊಂದುಂಟು ರೆಕ್ಕೆಯಲ್ಲಿ ಯಾರು. ನೂಡಲ್ಸ್. ಫೇರ್ ಅಂಡ್ ಲವ್ಲಿ. ಸೇರಮ್. ದಂತಕಾಂತಿ. ದಂತಕಾಂತಿಯಲ್ಲಿ 3 ಪೇಸ್ಟ್. ದಂತಕಾಂತಿ ಅದು ದಂತಕಾಂತಿಗೆ ಎಷ್ಟು? ಕಂಫರ್ಟ್. ಕಂಫರ್ಟ್ ಇದು ಇವರು ಹೇಳಿದ್ರು ಇದರಿಂದ ಸ್ವಲ್ಪ ಲಾಭ ಇದೆ ಅಂತ ಹೇಳಿದ್ರು. ಸೊ ಇದನ್ನು ಇಟ್ಕೊಂಡು ಬಂದೆ. ಇಲ್ಲದಿದ್ರೆ ಯಾವಾಗಲೂ ಬಾಟಲ್ ಇಟ್ಕೊಂಡು ಬಂದೆ. ಬಾಟಲ್ ಇಷ್ಟು ದೊಡ್ಡಲ್ಲ, ದೊಡ್ಡದು. ಹಾಗೆ ರಿಮ್ ಇಟ್ಕೊಂಡು ಬಂದು ರಿಮ್ಮಿಗೆ ಸ್ವಲ್ಪ ಕಡಿಮೆ ಆಗಿದೆ. 154 ರೂಪಾಯಿ ಇತ್ತು. ಡೆಟಾಲ್ ಇದು ನನ್ನ ಫೇವ್ರೇಟ್. ಇವರು ಕುಡಿತಾರೆ ಅದನ್ನು. ಇಷ್ಟ ಬಂದಾಗ ಸ್ವಲ್ಪ ಕುಡಿಯೋದು, ಮತ್ತೆ ಎಲ್ಲ ಡೈರೆಕ್ಟ್ ಕ್ಲೀನ್ ಆಗ್ತದೆ. ಮತ್ತೆ ತುಪ್ಪ, ನಂದಿನಿ ತುಪ್ಪ. ಅಲ್ಲಿಗೆ ಮುಗಿ ಇವತ್ತಿನ ಶಾಪಿಂಗ್ ಆಯ್ತು ಅಷ್ಟೇ. ಅಷ್ಟೇ. ಇಲ್ಲಿಂದ ಬರ್ತೀರೋ? ಹಾಗೆ ಬರುವಾಗ ಸಿಗಡಿ ಇಟ್ಕೊಂಡು ಬಂದ್ವಿ. ಮನೆಯಲ್ಲಿ ಎಲ್ಲರದ್ದು ಫೇವ್ರೇಟು. ಹಾಗೆ ಇಟ್ಕೊಂಡು ಬಂದೆ. ಆನಂತರ ಮತ್ತು ನೋಡಿ ಇಲ್ಲಿ ಮರುವೈ ಕೂಡ ಇದೆ. ಮರುವೈ ಕೂಡ ಸಿಕ್ಕಿದೆ. ಸೊ ಇದನ್ನು ಕೂಡ ಇಟ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಎರಡೂ ಕೂಡ. ಸೊ ಇದನ್ನು ಮಾಡಿ ತಿಂದಾಯಿತು ನಾವು ಇವತ್ತು. ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ, ಬಟ್ ಇಟ್ಕೊಂಡು ಬಂದಿದ್ದೇನೆ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾನು ಸಿಗಡಿನ ಫ್ರೈ ಮಾಡ್ತಾ ಇದ್ದೀನಿ. ಯಾವಾಗಲೂ ಮನುಷ್ಯನಿಗೆ ಸಿಗಡಿ ತಂದಾಗ ಅವಳಿಗೆ ಬಿರಿಯಾನಿ ಮಾಡಲೇಬೇಕು. ಸೊ ಬಿರಿಯಾನಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೇನೆ. ಸೊ ಇದನ್ನು ನಾನು 1 ಗಂಟೆಗಿಂತ ಮುಂಚೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಇಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ಮನುಷ್ಯ ಹೇಳ್ತಾ ಇದ್ದಾಳೆ ಈಗ ನಾನು ಒಂದೊಂದೇ ತಿಂತೇನೆ, ನೀವು ರೆಡಿ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದಾಳೆ. ಬಟ್ ನಾನು ಮತ್ತೆ ಅವಳನ್ನು ಹೇಳಿದೆ, ನೀನು ಹೋಗು, ನಾನೇ ಮಾಡ್ತೇನೆ, ಆಮೇಲೆ ಮಾಡಿ ಆದಮೇಲೆ ನಾನು ಕರಿತೇನೆ ಅಂತ. ಸೊ ಅವಳು ಸ್ವಲ್ಪ ಹೊತ್ತು ನನಗೆ ವಿಡಿಯೋ ಮಾಡೋದಕ್ಕಂತ ಹೆಲ್ಪ್ ಮಾಡಿದ್ಲು. ಸೊ ಇಲ್ಲಿ ಹೇಳ್ತಾ ಇದ್ದಾಳೆ ನನ್ನಲ್ಲಿ, ಇದು ಈಗ ಬೇಗ ಆಗ್ತದೆ ಅಲ್ವಾ ಅಮ್ಮ ಅಂತ. ಸೊ ಕಾಯ್ತಾ ಇದ್ದಾಳೆ ಯಾವಾಗ ಆಗ್ತಾ ಇದೆ ಅಂತ. ಸೊ ಇಲ್ಲಿಂದ ನಾವು ಕುಟ್ಟಮುಗೇರಿಗೆ ಹೋದೆ. ಕುಟ್ಟಮುಗೇರಲ್ಲಿ ಹೋಗಬೇಕಾದ್ರೆ ಹಲಸಿನ ಹಣ್ಣು ಕೂಡ ಇಲ್ಲ, ಹಾಗೆ ಮಾವಿನ ಹಣ್ಣು ಕೂಡ ಎಲ್ಲ ಮುಗ್ದಿದೆ. ಸೊ ನಿಮ್ಮಲ್ಲಿ ಮಾತಾಡ್ತಾ ಇದ್ದಾನೆ, ನಿಮ್ಮನ್ನು ಶೇರ್ ಮಾಡ್ಕೊಳ್ತೀನಿ. ಓಕೆ, ಕೆಳಗೆ ಹೋಗುವ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಮ್ಮೆ ಹೋಗಿ ಬರುವ, ನೋಡುವ. ನೋಡಿ ತೋಟ ಹೀಗಾಗಿದೆ, ಹಸ್ರಾಗಿದೆ. ಮಳೆ ಬರುವ ಲಕ್ಷಣ ಇದೆ. ಇಲ್ಲಿ ಮನೆ ಕಾಣ್ತಾ ಇದೆ. ನಾನು ಈ ಕಡೆ ಹೋಗ್ತಾ ಇದ್ದೇನೆ. ನೋಡಿ ಮಂಗ ಏನೆಲ್ಲ ಮಾಡ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನನಗೆ ತೆಂಗಿನಕಾಯಿ ಬೇಕಿತ್ತು, ಉಂಟಾ ಅಂತ ನೋಡೋದಕ್ಕಂತ ಹೋಗ್ತಾ ಇದ್ದೇನೆ. ಆದರೆ ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಮತ್ತು ಓಕೆ, ಇರೇ ಅವು ತಿಕ್ಕನತೆ ತಾರಾಯಿ ಅವೆಂಚೊಂದು ಹಾಂ ತಾರಾಯಿ ತಿಕ್ಕನ ಒಂಜಾಂಡ್ಲ ಓ ಒಂಜಿ ತಿಕ್ಕನತ ಯಾವ ನೋಡಿ. ಮಲ್ಲಿಗೆ ಆಗಲಿಕ್ಕೆ ಅಂತ ರೆಡಿ ಆಗ್ತಾ ಇದೆ. ಸಣ್ಣ ಮೊಗ್ಗು ಇದೆ. ನೀವು ಯಾಕೆ ಆ ಕಡೆ ಹೋಗುದು ಅಂತೆ? ಒಂದು ವಾರ ಆಗ್ತಾ ಬಂತು ನಾನು ಈ ಕಡೆ ಬರಲಿಲ್ಲ. ಯಾವುದೇ ಒಂದು ವಸ್ತು ಕೂಡ ಇಲ್ಲಿ ಇಲ್ಲ, ಎಲ್ಲ ಮುಗ್ದಿದೆ.
ಯಾರು ಬರ್ತಾರೆ, ಯಾರು ಇಟ್ಕೊಂಡು ಹೋಗ್ತಾರೆ ನನಗಂತೂ ಗೊತ್ತಾಗ್ತಾಯಿಲ್ಲ. ತುಂಬ ಸೊಳ್ಳೆ ಇದೆ ನೋಡಿ. ನಾನು ನಿಮ್ಮನ್ನ ನೋಡಿ ನನ್ನ ಕೈಯಲ್ಲಿ ಕೂತಿದ್ದೆ ನೋಡಿ, ಕಾಣ್ತಾ ಇದೆಯಾ ನೋಡಿ, ಇಲ್ಲಿ ಕೂತ್ಕೊಂಡಿದ್ದೆ. ಇಲ್ಲಿ ಬಿರಿಯಾನಿನ ರೆಡಿ ಮಾಡ್ತಾ ಇದ್ದೇನೆ. ಜಸ್ಟ್ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ಇದನ್ನೇ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ. ನಿಮ್ಮ ಜೊತೆ ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೇನೆ. ಸೊ ಜಸ್ಟ್ ತೋರಿಸ್ತಾ ಇದ್ದೇನೆ ಅಷ್ಟೇ, ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಜಾಸ್ತಿ ತೋರ್ಸೋಕೆ ಹೋಗಲಿಲ್ಲ. ಆನಂತರ ನಾನು ಸಿಗಡಿ ಬಿರಿಯಾನಿ ಇಲ್ಲಿ ರೆಡಿ ಆದ ನಂತರ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿಕೊಂಡೆ. ರೈಸ್ ಮತ್ತು ಕರಿ ಬೇರೆ ಬೇರೆ ಮಾಡಿದ್ದಾರೆ. ಇವತ್ತು ಬೇರೆ ಬೇರೆ ಮಾಡಿದ್ದು, ಯಾಕಂದರೆ ನಾಳೆ ಬೆಳಿಗ್ಗೆ ಸಹ ನನಗೆ ಬೇಕಿತ್ತು, ಹಾಗಾಗಿ ಸಪ್ರೇಟ್ ಮಾಡಿದ್ದೇನೆ. ಮನುಷ್ಯನಿಗೆ ಕಾಲೇಜಿಗೆ ಕೊಂಡೋಗಿ ಬೇಕಂತೆ, ಬೇಡವಾ? ಬೇಕು. ಹೇಗಾಗಿದೆ? ನನ್ನಲ್ಲೇ ಕೇಳಬಾರ್ದು, ಮಾತಾಡುವವರಲ್ಲಿ, ತಿನ್ನುವವರಲ್ಲೇ ಕೇಳಬಾರ್ದು ಅಂತ, ಮಾಡಿದವರಲ್ಲೇ ಕೇಳಬಾರ್ದು. ಹೇಗೆ ಆಗಿದೆ? ಸೂಪರ್ ಆಗಿದೆ. ನಾನು ತಿನ್ಬೇಕಷ್ಟೇ, ಸ್ಟಾರ್ಟ್ ಮಾಡಿ. ಘಮ ಘಮ ಅಂತ ಪರಿಮಳ ಬರ್ತುಂಟು. ಹಾಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.